ಒಂದು ನಾರ್ಮಲ್ ಮನುಷ್ಯ F1 ಕಾರ್ನ ಓಡ್ಸಕ್ಕೆ ಆಗಲ್ಲ. ಇದರಲ್ಲಿ ಏನ್ ದೊಡ್ಡ ಕೆಲಸ ಇದೆ ಅಂತ ಅನ್ಕೊಂಡ್ರೆ ಬರೀ ಬ್ರೇಕ್ ಹಾಕೋದು ಮತ್ತೆ ಸ್ಟೇರಿಂಗ್ ಟರ್ನ್ ಮಾಡೋದಷ್ಟೇ ಅಲ್ಲ, ಬಟ್ ರಿಯಲ್ ಸೀನು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಒಂದು F1 ಡ್ರೈವರ್ದು ರಿಯಾಕ್ಷನ್ ಟೈಮು 40 ಮಿಲಿ ಸೆಕೆಂಡ್, ಅದೇ ನಾರ್ಮಲ್ ಜನದು ರಿಯಾಕ್ಷನ್ ಟೈಮು 250 ಸೆಕೆಂಡ್ಸ್. 40 ಮಿಲಿ ಸೆಕೆಂಡ್ಸ್ ಅಂದ್ರೆ ನೀವು ಬೆಕ್ಕುಗೆ ಕಂಪೇರ್ ಮಾಡಬಹುದು, ಸೇಮ್ ರಿಯಾಕ್ಷನ್ ಟೈಮಿಂಗ್ ಇರುತ್ತೆ. ಬ್ರೇಕ್ ಬಗ್ಗೆ ಹೇಳಬೇಕಂದ್ರೆ F1 ಡ್ರೈವರ್ನ 100 kgಕ್ಕಿಂತ ಜಾಸ್ತಿ ಪ್ರೆಷರ್ ಹಾಕಿ ಆ ಬ್ರೇಕ್ಗೆ ಪ್ರೆಸ್ ಮಾಡಬೇಕು. ಬ್ರೇಕ್ ಹಾಕಿದ ಮೇಲೆ ಡ್ರೈವರ್ ಮೇಲೆ 5G ಫೋರ್ಸ್ ಬರುತ್ತೆ, ಅಂದರೆ ರಾಕೆಟ್ ಲಾಂಚ್ ಮಾಡುತ್ತರ ಪ್ರೆಷರು. ಅವರ ಟ್ರೈನಿಂಗ್ ಕೂಡ ನೋಡಿ, ಈ ಸ್ಟ್ರೆಂತ್ಗೆ 40 ಕಿಲೋವರೆಗೂ ನೆಕ್ಕಿಂದ ಎತ್ತಾರೆ. ಅದೇ ನಾರ್ಮಲ್ ಮನುಷ್ಯ ಮ್ಯಾಕ್ಸು 4 5 kg ಹ್ಯಾಂಡಲ್ ಮಾಡಬಹುದು. ರೇಸ್ ಟೈಮಲ್ಲಿ ಕಾರ್ ಒಳಗೆ ಟೆಂಪ್ರೇಚರು 60 ಡಿಗ್ರಿವರೆಗೂ ಹೋಗುತ್ತೆ, ಮತ್ತೆ ಅದ್ರ ಒಳಗಡೆ ಯಾವ ಥರದ್ದು AC ಅಥವಾ ಫ್ಯಾನ್ ಇರಲ್ಲ. ಇವಾಗ ಹೇಳಿ, ನಿಮಗೆ ಚಾನ್ಸ್ ಸಿಕ್ಕರೆ F1 ಕಾರ್ ಡ್ರೈವ್ ಮಾಡೋದು ಸುಮ್ಮನೆ ಅಲ್ಲಿ ಹೋಗಿ ಸೆಲ್ಫಿ ತಗೊಂಡು ವಾಪಸ್ ಬಂದ್ಬಿಡಿ. ಯಾಕಂದ್ರೆ ಕೈ ಕಾಲು ಸರಿ ಇದ್ರೆ ಏನೋ ಒಂದು ಮಾಡಿ ಜೀವನ ಮಾಡಬಹುದು. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡೋಕೆ ನನ್ನ ಇವಾಗಲೇ ಫಾಲೋ ಮಾಡಿ.